ಸಭೆ ಕರೆದಿದ್ದೀರಿ, ಹಿರಿಯೂರು ಉಪಚುನಾವಣೆ ಘೋಷಣೆ ಆಗಬೇಕಾಗಿದೆ, ಅಭ್ಯರ್ಥಿಗಳ ಆಯ್ಕೆ ಇದೆ. ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಹಿರಿಯೂರಿನ ವಿಧಾನಸಭಾ ಚುನಾವಣೆ ಅಕಾಲಿಕವಾಗಿ ಏನು ಸುಧಾಕರ್ ಅವರ ಮರಣದ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಮುಖಂಡರುಗಳ ಅಭಿಪ್ರಾಯ ಪಡೆಯತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕರೆದಿದ್ದೇನೆ. ಇದು ಒಂದು ಭಾಗ ಹಿರಿಯೂರಿನ ವಿಷಯ. ಆದರೆ ಒಂದು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ ನಾನು ಮಾಡ್ತಕ್ಕಂಥದ್ದು, ಮೊನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ, ನಾನು ಚುನಾವಣೆ ಗೆಲ್ತೀನಿ ಅಂತ ಅಭ್ಯರ್ಥಿ ಹಾಕಿದ್ದಲ್ಲ. ಇದು ಮುಂದಿನ ದಿನಗಳು ಯಾವ ರೀತಿ ಆಗ್ಬೋದು ಅಂತ ಪರೀಕ್ಷೆ ಮಾಡಲಿಕ್ಕೆ ಹಾಕಿದಂಥದ್ದು. ಅದು ನನ್ನ ಪಕ್ಷ ಯಾವ ರೀತಿಯಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಒಂದು ಧೈರ್ಯವಾದಂಥ ನಿರ್ಣಯಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಅಭ್ಯರ್ಥಿ ಹಾಕಿದ್ದೆ. 2 ಸಭೆ ಮಾಡಿದ್ದೆ. ಎಲ್ಲ ಶಾಸಕರುಗಳು ಸಭೆಯಲ್ಲಿ ಇಲ್ಲ ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ಆಟ ಮಾಡಿದಂಥದ್ದು ಎಲ್ಲರೂ. ಅವರ ಎಲ್ಲರ ಅಭಿಪ್ರಾಯದ ಮೇರೆಗೆ ಹಾಕಿದ್ದೆ. ಈಗ ನೆನ್ನೆನೂ ಸಭೆ ಕರೆದಿದ್ದೆ. 17 ಶಾಸಕರು ನೆನ್ನೆ ಸಭೆಯಲ್ಲಿ ಭಾಗವಹಿಸಿದ್ರು, ಎಕ್ಸೆಪ್ಟ್ ಜಿ ಟಿ ದೇವೇಗೌಡ. ಎಲ್ಲರೂ ಸಹ ಅವರವ್ರದ್ದೇ ಆದಂಥ ಇದನ್ನು ಕೊಟ್ಟಿದ್ದಾರೆ. ಒಂದು ನಾನು ವಿಶೇಷವಾಗಿ ಮನವಿ ಮಾಡೋದು, ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಎಲ್ಲ ಒಂದು ಕಡೆ ಬಿರುಕು ಬಿಡ್ಬೋದು ಅಂತಕ್ಕಂಥ ಒಂದು ವಿಶ್ಲೇಷಣೆಗಳೇನಿದೆ, ಆ ಒಂದು ವಿಶ್ಲೇಷಣೆಗಳಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿನಲ್ಲಿ ಯಾವುದೇ ರೀತಿಯ ಬಿರುಕನ್ನು ಯಾರೂ ತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಈಗ ನಾನು ಅಭ್ಯರ್ಥಿ ನಿಲ್ಲಿಸಬೇಕಾದ್ರೂ ಬಿ ಜೆ ಪಿಯ ಹೆಚ್ಚುವರಿ ಮತಗಳ ಬಗ್ಗೆ ವಿಜೇಂದ್ರ ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಂದ ಅಶೋಕ್ ಅವ್ರಿಗೂ ಮಾತಾಡಿದ್ದೆ, ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಜೊತೆನೂ ಮಾತಾಡಿದ್ದೆ. ಅವರೆಲ್ಲರೂ ಸಹಮತವೂ ಇತ್ತು. ಅದರಿಂದ ಇಲ್ಲಿ ಈಗೇನು ನಡೆದಿರ್ತಕ್ಕಂಥ ಘಟನೆ ಇದೆ, ಇದು ಒಂದು ನಾನು ಹೇಳ್ತಕ್ಕಂಥದ್ದು, ಕಳೆದ 3 ವರ್ಷದಿಂದ ಶಾಸಕರುಗಳು ಅವರವರ ಕ್ಷೇತ್ರಗಳಲ್ಲಿ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡಲಿಕ್ಕಾಗಿಲ್ಲ. ಜನತೆಯ ನಿರೀಕ್ಷೆಗೆ ಪ್ರತಿಯೊಂದು ಕಡೆ ಕಾರ್ಯಕರ್ತರು ಜನಗಳು ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನಗಳು ಇರ್ತಕ್ಕಂಥದ್ದು ನೋಡಿದ್ದೀವಿ. ಅದು ಜೆ ಡಿ ಎಸ್ ಪಕ್ಷ ಇಲ್ಲ ಬಿ ಜೆ ಪಿ ಪಕ್ಷದ ಅಷ್ಟೇ ಶಾಸಕರ ಪರಿಸ್ಥಿತಿ ಅಲ್ಲ, ಕಾಂಗ್ರೆಸ್ನ ಶಾಸಕರು ಪರಿಸ್ಥಿತಿನೇ ಹಲವಾರು ಜನಕ್ಕಿದೆ. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳೇನಿದೆ, ಅಸಮಾಧಾನ ಏನಿದೆ, ಅದರ ಹಿನ್ನೆಲೆಯ ಈ ಒಂದು ಚುನಾವಣೆ ಸ್ವಲ್ಪ ಪರಿಣಾಮ ಬೀರಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಯಾತಕ್ಕೆ ನೀವು ಓಟ್ ಹಾಕಬೇಕು, ನಿಮ್ಮ ಅಭ್ಯರ್ಥಿ ಗೆಲ್ತಾರ? ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ. ನಾನು ಹಾಕ್ಬೇಕಾದ್ರೆ ನಾನೇನು ಅಂಥ ಮುಟ್ಟಾಳನ್ನ 20 ವರ್ಷ ರಾಜಕೀಯ ಮಾಡಿ ನನಗೇನು ಗೆಲ್ತೀವಿ ಅಂತಕ್ಕಂಥದ್ದು ಆಶಾಭಾವನೆಯನ್ನು ನಾನೇನು ಇಟ್ಕೊಂಡಿರಲಿಲ್ಲ. ಏಕೆಂದರೆ ನಮಗಿದ್ದಂಥದ್ದೇ ನಮ್ಮ 18 ಮತದಲ್ಲಿ ಒಂದು ಮತ ಆಲ್ರೆಡಿ ಹೊರಗಿದ್ದು 17 ಪ್ಲಸ್ ಬಿ ಜೆ ಪಿಯ ಹೆಚ್ಚುವರಿ ಮತಗಳು 6 ಮತಗಳು ಅದು ಬರ್ಬೋದು ಅಂತಕ್ಕಂಥ ಏನಿಲ್ಲ. ಅದ್ರ ಜೊತೆಗೆ 30 ಓಟ್ ಅವ್ರು ಹಾಕೊಂಡ ಮೇಲೆ 4 ಮತ ನಮಗೆ ಬರ್ತಿತ್ತು. ಅದಾದ ಮೇಲೆ 30 ಓಟಿನ ಒಂದು ಟ್ರಾನ್ಸ್ಫರ್ ಏನಿದೆ ಅದರ ಪ್ರಕಾರ ಇನ್ನೊಂದು 4 ಮತ ಬರ್ತಿತ್ತು. 8 ಮತಗಳು ಅಂದರೆ 17 ಪ್ಲಸ್ 8 25 26 ನಿಲ್ತಿದ್ದೋ ನಾವು. ಅದು ನನಗೆ ಗೊತ್ತಿದ್ದದು. ಆದರೆ ಈಗಿನ ಒಂದು ಸಮಯದಲ್ಲಿ ಶಾಸಕರುಗಳು ಎಷ್ಟು ಗಟ್ಟಿಯ ನಿರ್ಧಾರಗಳನ್ನು ಮಾಡ್ತಾರೆ, ಅಭಿವೃದ್ಧಿಗಳಾಗಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರಗಳ ಒಂದು ಆಮಿಷಗಳೇನಿದೆ, ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸ್ಕೊಳ್ಳಲಿಕ್ಕೆ, ಏಕೆಂದರೆ ಇನ್ನು 2 ವರ್ಷಕ್ಕೆ ಚುನಾವಣೆ ಇದೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಕೆಲವು ಶಾಸಕರುಗಳು
50 ಕೋಟಿನೋ 100 ಕೋಟಿನೋ ಅನುದಾನ ಸಿಗುತ್ತೆ ಅಂತ ಹೇಳಿ ಪಾಪ ಸ್ವಲ್ಪ ಚಂಚಲ ಮನಸ್ಸು ಆಗಿರ್ಬೋದು. ಆದರೆ ಇದು ಬಿ ಜೆ ಪಿ ಜೆ ಡಿ ಎಸ್ಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಯಾಕೆಂದರೆ ಅದು ಕಾಂಗ್ರೆಸ್ನವ್ರಿಗೆ ಬೇಕಿದೆ. ಅದು ಬಿ ಜೆ ಪಿ ಜೆ ಡಿ ಎಸ್ನ ಬೆರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಅದಿಲ್ಲದೆ ಇದ್ದರೆ ಅವ್ರು ಮುಂದೆ ಏನಾಗ್ತಾರೆ ಅನ್ನೋದು ಗೊತ್ತು. ಈ ಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ.